ಇವತ್ತು ನಾವು ಈ ಜಗತ್ತಿನೊಳಗ ಅನೇಕ ಮಾತೆಗಳಿದ್ದಾರೆ. ಭೂಮಾತೆ ಇದ್ದಾಳೆ, ಜಗನ್ಮಾತೆ ಇದ್ದಾಳೆ, ಜನ್ಮ ಮಾತೆ ಇದ್ದಾಳೆ. ಆದ್ರೆ ಇವತ್ತು ಜನ್ಮ ಕೊಟ್ಟಿರುವಂತ ತಾಯಿ ಮಗುವಿಗೆ 3 ವರ್ಷ ಹಾಲನ್ನು ಉಣಿಸಿದರೆ ಜೀವನ ಪರ್ಯಂತವಾಗಿ ಹಾಲನ್ನು ಕೊಡುವಳು ಗೋಮಾತೆ. ಇವತ್ತು ಗೋಮಾತೆ ಅಂದ್ರೆ ಅದರೊಳಗೆ ನಮ್ಮ ದೇಸಿ ತಳಿಗಳನ್ನ ನಾವು ಬಹಳಷ್ಟು ಜನ ರೈತರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ರೈತರಿಗೆ ಒಂದು ಸೈಡ್ ಬಿಸ್ನೆಸ್ ಅಂದ್ರೆ ಹಾಲಿನ ಬಿಸ್ನೆಸ್ ಅಂತ ತಿಳ್ಕೋಬಹುದು. ಆ ಹಾಲನ್ನ ಉತ್ಪಾದನೆಯನ್ನ ಜಾಸ್ತಿ ಮಾಡೋ ನಿಟ್ಟಿನೊಳಗ ಯಾವ್ದಾವ್ದ ಆಕಳನ್ನು ತಂದು ಕಟ್ಟಿ ನಾವು ಹಾಲು ಉತ್ಪಾದನೆ ಮಾಡ್ತಿದೀವಿ ಹೊರತಾಗಿ ನಮ್ಮ ದೇಶಿ ತಳಿಯನ್ನ ಜರ್ಸಿ ಆಗಿರ್ಬೋದು, ಗೀರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಇಂತಹ ತಳಿಗಳನ್ನ ನಾವು ಬೆಳೆಸೋದ್ರಿಂದ ನಮ್ಮ ಮಕ್ಕಳಿಗಾಗಿರ್ಬೋದು ಒಂದು ಸಂಸ್ಕೃತಿ, ಈ ಏನು ಭಾರತ ದೇಶದಲ್ಲಿರುವಂತ ತಳಿಗಳದವಲ್ಲ ಅವು ಎಲ್ಲವೂ ಕೂಡ ಅದರಿಂದ ಬರುವಂತ ಪ್ರತಿಯೊಂದು ಹಾಲಿನಲ್ಲೂ ಕೂಡ ಒಂದು ಆರೋಗ್ಯಕರವಾಗಿರುವಂತ ಶಕ್ತಿಯನ್ನ ಆ ಹಾಲಿನಲ್ಲಿದೆ. ಅಂದ್ರಾಗ ವಿಶೇಷವಾಗಿ ನಮ್ಮ ಪ್ರಮೋದ್ ಅವರು ಇವತ್ತು ಗೀರ್ ಆಕಳನ್ನ ತಂದು ಸಾಕ್ತಾ ಇದ್ದಾರೆ. ಅದ್ರ ಕಾಕ್ರೋಜ್ ಆಗಿರ್ಬೋದು, ಆಮೇಲೆ ಅನೇಕ ಗೀರ್ ಆಕಳುಗಳು. ಬಹುತೇಕ ಏನು 1 ಎಕರೆ ಹೊಲ ನೀವು ಸಾವಯವ ಕೃಷಿಯನ್ನ ಮಾಡ್ಬೇಕಾಗಿತ್ತು ಅಂದ್ರ 1 ಆಕಳನ್ನ ನೀವು ಇಟ್ಕೊಂಡ್ರೆ ಸಾಕು. ನೀವು 1 ಎಕರೆಗೆ ಯಾವ ಗೊಬ್ಬರನು ಕೂಡ ಹೊರಗಿಂದ ತರುವಂತ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತ ಅನೇಕ ಆಕಳುಗಳನ್ನ ಸುಮಾರು 70-80 ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿ ತರ್ತೀವಿ. ಅದ್ರ ತಂದ ಮೇಲಂದ್ರೆ ಅದಕ್ಕ ಉತ್ಪಾದನೆಗೆ ಯಾವ್ದಾವ್ದೋ ಒಂದು ಏನು ಮೆಡಿಸಿನ್ ಮುಖಾಂತರ ನೈಸರ್ಗಿಕವಾಗಿ ಗರ್ಭಧಾರಣೆಯನ್ನ ಆಕಳಿಗೆ ಆಗ್ತಿಲ್ಲ. ಅದಕ್ಕೆ ಯಾಕೆ ಕಾರಣ ಅಂದ್ರೆ ನಂದಿಗಳ ಕೊರತೆಯಿಂದ ಆ ವ್ಯವಸ್ಥೆ ಬರ್ತಾ ಇದೆ. ಅದಕ್ಕೆ ನಂದಿಗಳು ಕೂಡ ಆಕಳು ಎಷ್ಟು ಮುಖ್ಯ ಅದ್ರ ಜೊತೆಗೆ ನಂದಿನೂ ಕೂಡ ಸಾಕುವಂತ ವ್ಯವಸ್ಥೆ ರೈತರು ರೂಢಿಸ್ಕೊಳ್ಬೇಕು ಅನ್ನೋದನ್ನ ಈ ಮುಖಾಂತರ ತಮಗೆಲ್ಲರಿಗೂ ತಿಳಿಪಡಿಸ್ತೀನಿ.